ಹ್ಮ್ ಇವೆಲ್ಲವೂ ಕೂಡ ಹ್ಮ್ ಆಯಾ ಸಂದರ್ಭದಲ್ಲಿ ಹ್ಮ್ ನಮ್ಮ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳದೆ ಹ್ಮ್ ಯಾವಾಗಲೂ ಪ್ರಶಾಂತ ಪ್ರಜ್ಞನಾಗಿರುವ ಹ್ಮ್ ರಹಸ್ಯವನ್ನ ಹ್ಮ್ ಅಥವಾ ಗುಟ್ಟನ್ನ ಗುಂಭವನ್ನ ಹ್ಮ್ ತಿಳಿದ ವ್ಯಕ್ತಿಯು ಹ್ಮ್ ಬಾಹ್ಯ ಜಗತ್ತಿನ ಪರಿಸ್ಥಿತಿಯಿಂದ ಹ್ಮ್ ಸಂಪೂರ್ಣ ಸ್ವತಂತ್ರವಾಗಿ ಯಾವಾಗಲೂ ಆನಂದವಾಗಿರುವನು. ಹ್ಮ್ ಏಕೆಂದರೆ ಹ್ಮ್ ಅವನ ಆನಂದವು ಅವನೊಳಗೆ ನೆಲೆಸಿರುತ್ತದೆ ವಿನಃ ಹ್ಮ್ ಹೊರಗಿನ ವಸ್ತುಗಳ ಮೇಲಿಂದಲ್ಲ. ಹ್ಮ್ ಅದಕ್ಕಾಗಿ ಅವ್ರು ಯಾಕ ಬಹಳ ಆನಂದವಾಗಿರ್ತಾರಂದ್ರೆ ಹ್ಮ್ ಆನಂದವನ್ನ ಹೊರಗಿನ ವಸ್ತುಗಳಿಂದ ಪಡೆಯುವುದು ಅಲ್ಲ, ಹ್ಮ್ ಪಡೆಯಲಿಕ್ಕೆ ಹೋದರೆ ವ್ಯರ್ಥವಾದ ಪ್ರಯತ್ನಗಳ ಹ್ಮ್ ಕಾರಣ ವಸ್ತುಗಳಲ್ಲಿ ಆನಂದ ಸ್ವರೂಪ ಅಲ್ಲ ಅಂತ. ಹ್ಮ್ ಯಾವುದೇ ವಸ್ತುವನ್ನ ನೋಡ್ರಮ್ಮ, ಹ್ಮ್ ಅವು ಯಾವ ಆನಂದದ ವಸ್ತುಗಳಲ್ಲ. ಹ್ಮ್ ಈಗ ಯಾವುದೋ ಒಂದು ಪದಾರ್ಥವನ್ನ ನಾವು ಊಟ ಮಾಡ್ತೀವಂದ್ರೆ ಹ್ಮ್ ಆ ಪದಾರ್ಥದಲ್ಲಿ ಆನಂದ ಇಲ್ಲ. ಹ್ಮ್ ಆದ್ರೆ ನಾಲಿಗೆಯಲ್ಲಿ ಹ್ಮ್ ಅದು ರುಚಿ, ಹ್ಮ್ ಆ ರುಚಿಯನ್ನ ಹ್ಮ್ ಸ್ವಲ್ಪ ಸರಿಯಾಗಿ ಅನಿಸ್ತು ಅಂದ್ರೆ ಮನಸ್ಸು ಬಹಳ ಆನಂದ ಪಡಿತು. ಹ್ಮ್ ತಾನು ಆನಂದ ಪಟ್ಟು ಅನ್ನದ ಮೇಲೆ ಆರೋಪ ಮಾಡಿತು, ಏನ್ರಿ ಅಡಿಗೆ ಬಹಳ ಚಂದಾಗಿತ್ತು, ಹ್ಮ್ ಯಾಕ್ರಂದ್ರೆ ಬಹಳ ಆನಂದ ಆಯ್ತು ಅಂತೀವಿ. ಹ್ಮ್ ನಾವು ಆನಂದವನ್ನು ಊಟ ಮಾಡಿಲ್ಲ, ಹ್ಮ್ ಅನ್ನವನ್ನ ಊಟ ಮಾಡೀವಿ, ಹ್ಮ್ ಆದ್ರೆ ಆನಂದ ಆಯ್ತು ಅಂತ ಹೇಳ್ತೀವಿ. ಹ್ಮ್ ಎಲ್ಲಿಂದ ಆಯ್ತು ಆನಂದ? ಹ್ಮ್ ಮನಸ್ಸಿನೊಳಗೆ ಆದಂತದ್ದು ಆನಂದ ಹ್ಮ್ ನಮ್ಮ ಒಳಗೆ ಇದೆ. ಅದು ನನಗೆ ಅನುಕೂಲ ಇತ್ತು ಅಂದ್ರೆ ಆನಂದ ಅಂದೆ, ಹ್ಮ್ ಅದೇ ನನಗೆ ಅನಾನುಕೂಲ ಆಯ್ತು ಅಂದ್ರೆ ಇದು ಸರಿಯಾಗಿಲ್ರಿ ಅಡಿಗೆ ಅಂದ್ಬಿಡ್ತು ನಾನು. ಹ್ಮ್ ಸರಿಯಾಗಿ ಯಾಕೆ ಅನಾನುಕೂಲ ಬೇಕಿಲ್ಲ ಅದು. ಅವಾಗ ಹ್ಮ್ ಬೇಕಾದ ಸುಖ ಅಂತ ತಾನೇ ಅನ್ಕಂಡ ಹ್ಮ್ ಅದು ಬೇಡವಾಗಿತ್ತು, ವಿರುದ್ಧವಾಗಿತ್ತು ಅಂದ್ರೆ ಹ್ಮ್ ಅದು ದುಃಖ ಅಂತ ತಾನೇ ಅನ್ಕಂಡ. ಹ್ಮ್ ಆದ್ರೆ ವಸ್ತುಗಳಿಂದ ದುಃಖನೂ ಇಲ್ಲ, ಸುಖನೂ ಇಲ್ಲ. ಹ್ಮ್ ನಮ್ಮ ಮನೋ ಅಭಿಪ್ರಾಯದಿಂದ ಸುಖ ದುಃಖಗಳು ಆಗ್ತವೆ ವಿನ ಹ್ಮ್ ಬೇರೆ ಯಾವುದೇ ಕಾರಣ ಇಲ್ಲ ಅಂತ. ಹ್ಮ್ ಈ ರೀತಿಯಾಗಿ ಹ್ಮ್ ತಿಳಿದವನು ಸ್ವತಂತ್ರವಾಗಿ ಯಾವಾಗಲೂ ಆನಂದವಾಗಿರುವನು. ಹ್ಮ್ ಅವರು ಎಂಥ ಸಂದರ್ಭದಲ್ಲಿ ಹ್ಮ್ ಏನು ದೊರೆಯುವುದು ಅದೆಲ್ಲವೂ ಕೂಡ ಹ್ಮ್ ತೃಪ್ತಿಯನ್ನ ಪಡೆದುಕೊಂಡು ಹ್ಮ್ ಒಳಗಿನ ಆನಂದವನ್ನು ಅನುಭವಿಸ್ತಾರ, ವಸ್ತುವಿನಿಂದ ಅಲ್ಲ ಅಂತ. ಹ್ಮ್ ಹೀಗೆ ಸುಖ ದುಃಖಗಳು ಅಂತಃಕರಣದ ಸ್ಥಿತಿ. ಹ್ಮ್ ಅಂದ್ರೆ ಒಳಗಿರುವ ಕರ್ಣ ಯಾವ್ದವ? ಮನಸ್ಸು. ಹ್ಮ್ ಸುಖ ದುಃಖ ಯಾರಿಗೆ ಹೇಳ್ಬೇಕ್ರಿ? ಮನಸ್ಸಿಗೆ ಹೇಳ್ಬೇಕು. ಹ್ಮ್ ಆ ಅಂತಃಕರಣಕ್ಕೆ ಅನುಕೂಲವಾದ ವಾತಾವರಣವಿದ್ದಾಗ ಅದು ಸುಖಿ. ಹ್ಮ್ ಅದು ವಾತಾವರಣ ಪ್ರತಿಕೂಲವಾಗಿದ್ರೆ ಅಂತಃಕರಣವು ದುಃಖಿ. ಹ್ಮ್ ಬೇಸಿಗೆ ಕಾಲದಲ್ಲಿ ಎಸಿ ಇತ್ತು ಅಂದ್ರೆ ಸುಖಿ, ಹ್ಮ್ ಚಳಿಗಾಲದಾಗ ಎಸಿ ಹಾಕಿದ್ರೆ ದುಃಖಿ. ಹ್ಮ್ ಹೌದಿಲ್ಲ? ಹೌದು ಅದರಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅದು ಹೌದು. ಆದ್ರೆ ನನಗೆ ಅನುಕೂಲ ಆಯ್ತು ಬೇಸಿಗೆಯಲ್ಲಿ, ಅವಾಗ ನಾನೇನು ಎಸಿ ಬಹಳ ಚಲೋ ರೀ ಅಂದ್ವಿ. ಹ್ಮ್ ಚಳಿಗಾಲದಾಗ ಅದು ವಿರೋಧ ಆಗ್ತದಲ್ಲ, ಅದಕ್ಕೆ ಹ್ಮ್ ಅದರಿಂದ ನಮಗ ಚಲೋ ಇಲ್ಲ ಅಥವಾ ದುಃಖಿ ಅಂದ್ವಿ. ಹೌದು. ಇದರಂತೆ ಎಲ್ಲಾ ವಸ್ತುಗಳು. ಹ್ಮ್ ಅಂತಃಕರಣವು ದುಃಖಿ, ಜ್ಞಾನ ಸ್ವರೂಪನಾದ ಆತ್ಮನೇ ಹ್ಮ್ ಸುಖ ದುಃಖಿಗಳ ಸಂವೇದವನ್ನ ಬೆಳಗಿ
ಹ್ಮ್ ಅರಿವಿಗೆ ತರುವ ಚೈತನ್ಯ ಶಕ್ತಿ ಯಾವುದಂದ್ರೆ ಅದೇ ಜೀವ ಅಂತ. ಹ್ಮ್ ಅದು ಚೈತನ್ಯ ಶಕ್ತಿ ಅಂದ್ರೆ ಅದು ಅರಿಯುವುದು ಅಂತ. ಹ್ಮ್ ಅದು ಅಂತಃಕರಣಕ್ಕಿಂತ ಭಿನ್ನವಾದದ್ದು. ಹ್ಮ್ ಅದು ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರಕ್ಕಿಂತ ಬೇರೆಯಾಗಿ ಇರುವುದು. ಹ್ಮ್ ಆತ್ಮನ ಸಾನ್ನಿಧ್ಯದಿಂದ ಪುಳಿಕಿತವಾದ ಮನಸ್ಸು, ಹ್ಮ್ ಆತ್ಮನ ಸಾನ್ನಿಧ್ಯ ಸಮೀಪದಿಂದ, ಹ್ಮ್ ಆಯಸ್ಕಾಂತದ ಸಮೀಪ ಸೂಜಿಗಲ್ಲಿದ್ದಂಗ. ಹ್ಮ್ ಆ ಸೂಜಿಗಲ್ಲಿಗೆ ಒಂದು ಇನ್ನೊಂದನ್ನ ಸೂಜಿಯನ್ನು ಸೆಳೆಯುವಂತ ಶಕ್ತಿ ಬಂದದ್ದು ಯಾವ ಕಾರಣ ಅಂದ್ರೆ ಹ್ಮ್ ಅದು ಸೂಜಿಯ ಸಾಮರ್ಥ್ಯ ಅಲ್ಲ, ಸೂಜಿ ಗೆಲ್ಲಿನ ಸಾಮರ್ಥ್ಯ ಅಂತ. ಹ್ಮ್ ಆಯಸ್ಕಾಂತ ಅದಲ್ಲ. ಹ್ಮ್ ಅವರಂತೆ ಆತ್ಮನ ಪ್ರತಿಜ್ಞೆಯಂತೆ ಇರುತ್ತದೆ. ಹ್ಮ್ ಅದು ಚಿತ್ ಸ್ವರೂಪವಾದ ಆಭಾಸ ಮಾತ್ರ. ಹ್ಮ್ ಆಭಾಸ ಅಂದ್ರೆ ನಮ್ಮ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ. ಹ್ಮ್ ಇದು ನಿಜವಾದ ಬಿಂಬ ಅಲ್ಲ, ಹ್ಮ್ ಇದು ಪ್ರತಿಬಿಂಬದ ಕ್ರಿಯೆ. ಹ್ಮ್ ಅದು ಹ್ಮ್ ಕನ್ನಡಿಯ ನಿರ್ದಿಷ್ಟತೆಯನ್ನ ಅವಲಂಬಿಸಿರುತ್ತದೆ. ಹ್ಮ್ ಅದೇ ನಮ್ಮ ಕನ್ನಡಿಯು ನಿರ್ದಿಷ್ಟವಾದ ಸ್ಥಳದಲ್ಲಿದ್ದಾಗ ಮಾತ್ರ ಹ್ಮ್ ಆ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಹ್ಮ್ ಸೂರ್ಯನಿಗೆ ವಿರುದ್ಧವಾಗಿ ಕನ್ನಡಿಯನ್ನು ಹಿಡಿದ್ರೆ ಹ್ಮ್ ಆ ಕನ್ನಡಲ್ಲಿ ಪ್ರತಿಬಿಂಬ ಬೀಳೋದಿಲ್ಲ ಅಂತ. ಹ್ಮ್ ಈಗ ಸೂರ್ಯ ಇದ್ದ, ಈಗ ಹಾಕಿಲ್ಲ ಅಂದ್ರೆ ಹ್ಮ್ ಅದು ನಿರ್ದಿಷ್ಟವಾದ ದಿಕ್ಕಿಗೆ ಇದ್ದಾಗ ಮಾತ್ರ ಆ ಸೂರ್ಯನ ಪ್ರತಿಬಿಂಬ ಕನ್ನಡಲ್ಲಿ ಬೀಳ್ತದೆ. ಹ್ಮ್ ಆದ್ರೆ ಯಾವಾಗಿದ್ದ ಸೂರ್ಯ ಈಗಿಲ್ಲಂದ್ರೆ ಹ್ಮ್ ಆಕಾಶದಲ್ಲಿರುವಂತ ಸೂರ್ಯ ಮರೆಯಾಗನೇನಂದ್ರೆ ಯಾವಾಗ್ಲೂ ಆನಂತ. ಹ್ಮ್ ಅವನು ಯಾವಾಗ್ಲೂ ಆನಲ್ಲ. ಹ್ಮ್ ಕನ್ನಡದಲ್ಲಿ ತೋರಿದಾಗ ಆನ, ಕನ್ನಡದಲ್ಲಿ ತೋರದಿದ್ದಾಗ ಆನ. ಹ್ಮ್ ಆದ್ರೆ ಸೂರ್ಯನ ಪ್ರತಿಬಿಂಬ ಏನದ ಅದು ವಿಮುಖವಾದಾಗ ಹ್ಮ್ ಒಂದ್ಸಲ ಇರ್ತದ, ಒಂದ್ಸಲ ಹ್ಮ್ ಇರೋದಿಲ್ಲ. ಹ್ಮ್ ಅಂದ್ರೆ ಇದು ನಿಜವಾದ ಸೂರ್ಯ ಅಲ್ಲ. ಹ್ಮ್ ಅದರಂತೆ ಹ್ಮ್ ಕನ್ನಡಿಯು ತಗ್ಗು ಉಬ್ಬುಗಳಿಂದ ಕೂಡಿದ್ದರೆ ಪ್ರತಿಬಿಂಬವು ಸೊಟ್ಟ ಸೊಟ್ಟಾಗಿ ವಿಕಾರವಾಗಿ ಕಾಣಬಹುದು. ಹ್ಮ್ ಕನ್ನಡಿನ ನಾವು ನೋಡ್ತೀವಲ್ಲ, ಹ್ಮ್ ನಮಗ್ ಗಲ್ಲ ಉಬ್ಬಿತ್ತು ಹ್ಮ್ ಅಥವಾ ಗಲ್ಲ ಏನ ತೆಳುವಾಗಿತ್ತು, ಹ್ಮ್ ಕಣ್ಣು ಬಾತಿತ್ತು, ಹ್ಮ್ ಕಣ್ಣು ಸಣ್ಣದಾಗಿತ್ತು ಅಂದ್ರೆ ಹ್ಮ್ ನಮ್ಮ ಪ್ರತಿಬಿಂಬ ಹ್ಮ್ ಅನಂತ ರೀತಿ ಸೊಟ್ಟ ಸೊಟ್ಟಾಗಿ ಉಬ್ಬು ತಗ್ಗುಗಳಿಂದ ಕೂಡಿ ವಿಕಾರವಾಗಿ ಕಾಣ್ತಾವ. ಹ್ಮ್ ವಿಕಾರ ಕಾಣ್ತಾವ ನಮ್ಮಲ್ಲಿ. ಹೌದು. ಎಲ್ಲಿ ಅಂದ್ರೆ ಹ್ಮ್ ಅದು ಕನ್ನಡಿಯ ತಗ್ಗು ಉಬ್ಬುಗಳಿಂದ ಕೂಡಿದ್ದಾರೆ. ಹ್ಮ್ ನಾವು ಕಣ್ಣು ಚಲೋ ಅವ, ಗಲ್ಲನು ಚಲೋ ಅದ, ಬಹಳ ಚಂದ ಇದ್ದೀವಿ. ಹ್ಮ್ ಆದ್ರೂ ಕೂಡ ಕನ್ನಡಿಯಲ್ಲಿ ಒಂದು ಉಬ್ಬು ತಗ್ಗು ಕಾಣ್ತದಂದ್ರೆ ಹ್ಮ್ ಆ ಕನ್ನಡಿಯ ದೋಷದಿಂದ ಹೀಗೆ ಕಾಣುತ್ತದೆ ವಿನಃ ಹ್ಮ್ ನನಗೆ ಯಾವ ದೋಷಗಳಿಲ್ಲ. ಹ್ಮ್ ಕನ್ನಡಿ ನೋಡಮ್ಮ, ಈಗ ಚೂರು ಚೂರು ಆಗಿತ್ತು ಅಂತ ಇಟ್ಗಾರಿ. ಹ್ಮ್ ಆ ಕನ್ನಡಿಯನ್ನ ಒಂದು ಯಾವ್ದು ಗೆರೆ ಬಿದ್ದಿತ್ತು, ಸ್ವಲ್ಪ ಸೀಳಿತ್ತು, ಹ್ಮ್ ಅದು ಎಲ್ಲೋ ಒಂದ್ ಸ್ವಲ್ಪ ಒಡೆದು ಹೋಗಿ ಚೂರಾಗಿತ್ತಂದ್ರೆ ಹ್ಮ್ ಅಂತ ಕನ್ನಡಿಯಲ್ಲಿ ನಾವು ನೋಡಿದಾಗ ಹ್ಮ್ ನಮ್ಮ ದೇಹದ ಮುಖ ಕೂಡ ಸೀಳಿದಂತೆ ಕಾಣ್ತದ. ಹ್ಮ್ ಎರಡು ಕಾಣ್ತಾವ, ಮುಖ ಅರ್ಧ ಮುಖ ಈ ಕಡೆ, ಅರ್ಧ ಮುಖ ಈ ಕಡೆ. ಹ್ಮ್ ಮತ್ತು ಅದರಲ್ಲಿ ಏನಾದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮೇಲಿನ ಪ್ರತಿಬಿಂಬ ಹೋಗಿತ್ತಂದ್ರೆ, ಹ್ಮ್ ದರ್ಪಣಕ್ಕ ಏನಾದ್ರೂ ಆಗಿತ್ತಂದ್ರೆ ಹ್ಮ್ ನಮ್ಮ ಮುಖಕ್ಕ ಏನೋ ಆಗಿದೆ ಅಂತ ತೋರ್ತದ.
ಹ್ಮ್ ನಿಜವಾಗಿ ಆಗಿದೆನಮ್ಮ? ಇಲ್ಲ. ಇಲ್ಲ. ಯಾಕೆ ತೋರಿತು ಈ ಪ್ರಕಾರ ಅಂದ್ರೆ ಕನ್ನಡಿಯಿಂದ, ಹ್ಮ್ ಕನ್ನಡಿಯ ಉಬ್ಬು ತಬ್ಬುಗಳಿಂದ, ಕನ್ನಡಿಯ ಗೆರೆಗೀರುಗಳಿಂದ ಹ್ಮ್ ಶುದ್ಧವಾಗಿರ್ತಕ್ಕಂತ ಮುಖ ಅಶುದ್ಧವಾಗಿ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು. ಹ್ಮ್ ಹೀಗೆ ನೀರಿನ ಮೇಲ್ಮೈ ಅಲುಗಾಡದೆ ಶಾಂತವಾಗಿದ್ದಾರೆ. ಹ್ಮ್ ಒಂದು ಕೊಡದಲ್ಲಿ ಇರುವಂತ ನೀರಿನ ಮೇಲ್ಮೈಯ ಮೇಲೆ ಹ್ಮ್ ನಮ್ಮ ಮುಖ ನೋಡಿದಾಗ ಹ್ಮ್ ಆ ನೀರು ಅಲುಗಾಡದೆ ಇದ್ದರೆ ಹ್ಮ್ ಅದು ಶಾಂತವಾಗಿತ್ತು ಅಂದ್ರೆ ಹ್ಮ್ ಆ ನೀರಿನಲ್ಲಿ ಕಾಣುವಂತ ನಮ್ಮ ಪ್ರತಿಬಿಂಬವು ಹ್ಮ್ ಶಾಂತವಾಗಿ ಅಲುಗಾಡದೆ ಇರುತ್ತದೆ. ಹ್ಮ್ ನಮ್ಮ ಮುಖನ ಅಲುಗಾಡಂಗಿಲ್ಲ. ಹ್ಮ್ ಅದು ಹೇಗೆ ನೀರು ಶಾಂತಿ ಅದ ಅದ್ರಂಗೆ ನಮ್ಮ ಮುಖ, ನಮ್ಮ ಆಕಾರ ಶಾಂತಿ ಕಾಣ್ತಾವ. ಹ್ಮ್ ಆದರೆ ಹ್ಮ್ ಮೂಲ ವಸ್ತುವಿಗೆ ಹ್ಮ್ ಪ್ರತಿಬಿಂಬದ ಯಾವ ದೋಷವು ತಟ್ಟುವುದಿಲ್ಲ ಅಂದ್ರು. ಹ್ಮ್ ಹಾಗೆಯೇ ಹ್ಮ್ ಆತ್ಮನಿಗೆ ಸುಖ ದುಃಖಗಳ ಸ್ಪರ್ಶ ಇಲ್ಲ. ಹ್ಮ್ ನಮ್ಮ ಮುಖ ಅಲುಗಾಡ್ದಂಗ್ ಕಂಡ್ರೆ ಯಾರಿಂದ ಅಂದ್ರೆ ಆ ನೀರಿನ ದೋಷದಿಂದ. ಹ್ಮ್ ಅದು ಅವನ ದೋಷ ಅಲ್ಲ, ಸ್ವರೂಪದ ದೋಷ ಅಲ್ಲ. ಹ್ಮ್ ಅದರಂತೆ ಆತ್ಮನಿಗೆ ಸುಖ ದುಃಖಗಳ ಸ್ಪರ್ಶ ಇಲ್ಲ. ಹ್ಮ್ ಆತ್ಮ ಯಾಕೆ ಸ್ಪರ್ಶ ಇಲ್ಲ ಅಂದ್ರೆ ಸದಾ ಆನಂದ ಸ್ವರೂಪವಾದದ್ದು. ಹ್ಮ್ ಆನಂದವಾಗಿರೋದಕ್ಕೆ ಆತ್ಮಂದೀವಿ. ಹ್ಮ್ ಮತ್ತೆ ಸುಖ ದುಃಖದಿಂದ ಕೂಡಿದ ಆತ್ಮ ಅಲ್ಲ ಅಂತ ಅರ್ಥ. ಹ್ಮ್ ಅಂದಾಗ ಆ ಸುಖ ದುಃಖದ ಆರೋಪ ಆತ್ಮನಲ್ಲಿ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಹ್ಮ್ ಅದು ಸಾಧ್ಯವೇ ಇಲ್ಲ. ಹ್ಮ್ ಸದಾ ಆನಂದ ಸ್ವರೂಪ. ಹ್ಮ್ ಅದಕ್ಕೆ ನಮ್ಗ ಏನು ಪ್ರಮಾಣ ಅಂದ್ರೆ ಗಾಢವಾದ ನಿದ್ರೆ ಅಂತ. ಹ್ಮ್ ನಿದ್ರೆಯಲ್ಲಿ ಆನಂದವಲ್ಲಮ್ಮ, ಆನಂದ ಬಿಟ್ರೆ ಏನಿಲ್ಲ ಅಲ್ಲಿ. ಹ್ಮ್ ಯಾಕಂದ್ರೆ ಅದು ನಮ್ಮ ಸ್ವರೂಪ ಅಂತ. ಹ್ಮ್ ಅದು ವಿಷಯಾದಿಗಳಿಂದ, ವಸ್ತುವಿನಿಂದ, ವಾಸನೆಗಳಿಂದ ಹ್ಮ್ ಅದು ಪಡೆಯುವಂತ ಆನಂದ ಅಲ್ಲ. ಹ್ಮ್ ಅದಕ್ಕಾಗಿ ಅವು ಯಾವು ಇಲ್ಲದಿದ್ದರೂ ಕೂಡ ಆನಂದ ಮಾತ್ರ ಇದೆ. ಹ್ಮ್ ಎಲ್ಲಿ? ನಿದ್ರಾವಸ್ಥೆಯಲ್ಲಿ. ಹ್ಮ್ ಆ ಕಾರಣ ಅದಕ್ಕೆ ವಿಕಾರವೆಂಬುವುದೇ ಇಲ್ಲ. ಹ್ಮ್ ಆನಂದ ವಿಕಾರ ಆಗೋದಿಲ್ಲಮ್ಮ. ಹ್ಮ್ ಯಾವ್ದಾದ್ರು ಆನಂದ ಆಗಿ ಅದು ಮತ್ತೆ ವಿಕಾರ ಬದಲಾವಣೆ ಆಗ್ತದಂದ್ರೆ ಅದು ನಿಜವಾದ ಆನಂದ ಅಲ್ಲ ಅಂತ ತಿಳ್ಕೋಬೇಕು ನಾವು. ಹ್ಮ್ ಯಾವುದೇ ವಸ್ತು ಇರ್ಲಿ, ಹ್ಮ್ ಅದು ನಿಜವಾದ ಆನಂದ ಅಲ್ಲ. ಹ್ಮ್ ಏನಾದರೂ ವಿಕಾರ ಇದ್ರೆ ಹ್ಮ್ ಅದು ಪ್ರತಿಬಿಂಬಕ್ಕೂ ಅಂತಃಕರಣಕ್ಕೂ ಮಾತ್ರ ಸಂಬಂಧಿಸಿದ್ದು. ಹ್ಮ್ ನಮ್ಮ ಪ್ರತಿಬಿಂಬದ ಮುಖ ಅಲಗಾಡ್ತದಮ್ಮ ಹ್ಮ್ ಕನ್ನಡಿಯಲ್ಲಿ. ಇಲ್ಲ. ಕನ್ನಡಿಯಲ್ಲಿ ಈಗ ಸದ್ಯ ಅಲುಗಾಡ್ತದೆ. ಈಗ ಹ್ಮ್ ಕನ್ನಡಿ ಅಲುಗಾಡಿದ್ರೆ ನಮ್ಮ ಮುಖ ಅಲುಗಾಡಂಗೆ ಕಾಣ್ತವ. ಹೌದು. ನೀರು ಚಂಚಲವಾಗಿತ್ತು ಅಂದ್ರೆ ನೀರಿನಲ್ಲಿ ಬಿದ್ದಂತ ಪ್ರತಿಬಿಂಬ ಹ್ಮ್ ಅದು ಚಂಚಲ ಆಗ್ತದೆ. ಹೌದು. ನಮ್ಮ ನಿಜವಾದ ಮುಖಕ್ಕ ಚಂಚಲತ್ವ ಇಲ್ಲ. ಹ್ಮ್ ಪ್ರತಿಬಿಂಬ ಅದು ಅಲಗಾಡದಂಗೆ ಕಾಣ್ತದೆ ಕನ್ನಡಿಯಲ್ಲಿ. ಹ್ಮ್ ಇದು ಪ್ರತಿಬಿಂಬಕ್ಕ ಮತ್ತು ಕನ್ನಡಿಗೆ ಸಂಬಂಧ ವಿನಃ ಹ್ಮ್ ಕನ್ನಡಿಯನ್ನು ನೋಡುವಂತ ನಿಜವಾದ ಮುಖಕ್ಕೆ ಸಂಬಂಧವೇ ಇಲ್ಲ. ಹ್ಮ್ ಹೌದಿಲ್ಲ? ಹೌದು. ಕನ್ನಡಿ ಅಲಗಾಡ್ತವೆ. ಈಗ ಹ್ಮ್ ಆ ಸಮಯದಲ್ಲಿ ನಾವು ಮುಖ ನೋಡ್ಬೇಕಾಗಿತ್ತು. ಹೌದು. ಆ ಕ್ಷಣದಲ್ಲಿ ನಮಗ್ ಗೊತ್ತಾಗ್ತದ ನಮ್ಮ ಮುಖ ಅಲಗಾಡದಂಗೆ ಕಾಣ್ತದೆ. ಹ್ಮ್ ಯಾವ ಮುಖ ನಮ್ಮಲ್ಲಿ? ನಮ್ಮ ಪ್ರತಿಬಿಂಬದ ಮುಖ ಅದು. ಹೌದು. ನಮ್ಮ ನಿಜವಾದ ಮುಖ ಇಲ್ಲ, ಹೊರಗೆ ಅದ. ಹೌದು. ಕಣ್ಣಿನ ಒಳಗೆ ಸೇರಿದ್ದು ಪ್ರತಿಬಿಂಬ ಮುಖ. ಹ್ಮ್ ಆ ಪ್ರತಿಬಿಂಬ ಮುಖಕ್ಕ ಹ್ಮ್
ಅದು ತಲೆ ಅಲಗಾಡದಂಗೆ ಅಲಗಾಡ್ತದ. ಹ್ಮ್ ಯಾಕಂದ್ರೆ ಕನ್ನಡಿಯ ಉಪಾಧಿ ಅಲುಗಾಡುವುದರಿಂದ ಹ್ಮ್ ಪ್ರತಿಬಿಂಬಕ್ಕೂ ಅಲುಗಾಡದಂತೆ ತೋರುತ್ತದೆ. ಹ್ಮ್ ಇವೆರಡೂ ಉಪಾಧಿಗೆ ಪ್ರತಿಬಿಂಬಕ್ಕೆ ಸಂಬಂಧವಿನ ಹ್ಮ್ ಬಿಂಬವಾದ ಮುಖಕ್ಕ ಯಾವುದೇ ಸಂಬಂಧ ಇಲ್ಲ. ಹ್ಮ್ ಅದರಂತೆ ಉಪಾಧಿಯಲ್ಲಿರುವಂತ ಚಿದಾಭಾಸ ಜೀವನಿಗೆ ಸಂಬಂಧವಿನ ಹ್ಮ್ ಇವು ಯಾವ ಆತ್ಮನಿಗೆ ಸಂಬಂಧ ಇಲ್ಲ. ಹ್ಮ್ ಅರ್ಥ ಆಯ್ತಲ್ವೇನು? ಅರ್ಥ ಆಯ್ತು. ಈ ರೀತಿ ಪ್ರತಿಬಿಂಬಕ್ಕೂ ಅಂತಃಕರಣಕ್ಕೂ ಮಾತ್ರ ಸಂಬಂಧಿಸಿದ್ದು. ಹ್ಮ್ ಅದೇ ಪ್ರತಿಬಿಂಬವಾದಂತ ಆನಂದ ಮತ್ತು ಹ್ಮ್ ಮನ ಬುದ್ಧಿ ಚಿತ್ತ ಅನ್ನುವಂತ ಉಪಾಧಿ, ಹ್ಮ್ ಶರೀರ ಅನ್ನುವಂತ ಉಪಾಧಿ, ಹ್ಮ್ ಗುಣಗಳು ಅನ್ನುವಂತ ಉಪಾಧಿ, ಹ್ಮ್ ಇಂದ್ರಿಯಾದಿಗಳನ್ನುವಂತ ಉಪಾಧಿಗೆ ಸಂಬಂಧಪಟ್ಟದ್ದೇ ವಿನಃ ಹ್ಮ್ ನಿರುಪಾಧಿಕನಾದಂಥ ಹ್ಮ್ ಆತ್ಮನಿಗೆ ಯಾವ ಸಂಬಂಧವು ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್ ಅಂದ್ರೆ ಮುಖ್ಯವಾಗಿ ಏನ್ ತಿಳಿಬೇಕಿಲ್ಲ ಅಂದ್ರೆ ಹ್ಮ್ ಪುರುಷನು ಅಂದ್ರೆ ಜೀವ ಪ್ರಕೃತಿಯೊಂದಿಗೆ ತಾದಾತ್ಮ್ಯ ಪಡೆದಾಗ ಅಹಂಕಾರ ಹುಡುಕ್ತದಂತ. ಹ್ಮ್ ತಾದಾತ್ಮ್ಯ ಅಂದ್ರೆ ಗೊತ್ತ, ಒಂದರ ಗುಣವನ್ನ ಇನ್ನೊಂದ ಗುಣದಲ್ಲಿ ಊಹೆ ಮಾಡೋದು, ಹ್ಮ್ ಒಂದರ ಧರ್ಮವನ್ನ ಇನ್ನೊಂದರಲ್ಲಿ ಸೇರಿಸುವುದು. ಹ್ಮ್ ಈ ರೀತಿ ಹ್ಮ್ ಆತ್ಮ ನಾವಾಗಿದ್ದು ಅನಾತ್ಮ ಜಗತ್ತಾಗಿದೆ, ದೇಹ ಆಗಿದೆ. ಹ್ಮ್ ಆತ್ಮ ಅನಾತ್ಮನ ಸಂಘ ಮಾಡಿದಾಗ ಹ್ಮ್ ಏನಾಗ್ತದಂದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ಅಹಂಕಾರವು ಹುಟ್ಟುತ್ತದಲ್ಲಿ. ಹ್ಮ್ ಅವಾಗ ಸುಖವನ್ನು ದುಃಖವನ್ನು ಅನುಭವ ಮಾಡ್ಬೇಕಾಗ್ತದೆ. ಹ್ಮ್ ಈ ಸುಖ ದುಃಖಗಳು ಅಹಂಕಾರದ ಧರ್ಮಗಳು. ಹ್ಮ್ ತಾನಲ್ಲದ ದೇಹವನ್ನ ತಾನಂತ ತಿಳ್ಕೊಂಡಾಗ ಇವೆಲ್ಲ ಬಂದ್ಬಿಟ್ಟು ನಮ್. ಹೌದು. ಯಾಕಂದ್ರೆ ಅನಾತ್ಮ ವಸ್ತುಗಳ ಧರ್ಮ ಇಲ್ಲಿವರೆಗೆ ಹೇಳಿದ್ದು, ಹ್ಮ್ ಆತ್ಮನ ಧರ್ಮ ಒಂದೂ ಇಲ್ಲ. ಹ್ಮ್ ಯಾಕಂದ್ರೆ ಆತ್ಮನಿಗೆ ಧರ್ಮಗಳೇ ಇಲ್ಲ ಅಂತ. ಹ್ಮ್ ಧರ್ಮ ಇಲ್ಲಂದ್ರೆ ಅವನಿಗೆ ಕರ್ಮಗಳೇ ಇಲ್ಲ ಅಂತ. ಹ್ಮ್ ಕರ್ಮಗಳೇ ಇಲ್ಲ ಅಂದಾಗ ಪಡೆಯಬೇಕೆಂಬ ಆಸೆ ಇಲ್ಲ ಅಂತ ಅರ್ಥ. ಹ್ಮ್ ಆಸೆ ಇಲ್ಲಂದ್ರೆ ಏನಮ್ಮ ಅರ್ಥ? ನಿರಾಸೆ. ಹ್ಮ್ ನಿರಾಸೆ ಇದ್ದಲ್ಲಿ ಏನದಮ್ಮ? ನಿರ್ಗುಣ. ಹ್ಮ್ ನಿರ್ಗುಣ ಇದ್ದಲ್ಲಿ ಏನಾದ್ರೆ ನಿದ್ರೆಯಲ್ಲಿದ್ದಂತ ಆನಂದ. ಹ್ಮ್ ಅದೇನಿಲ್ಲ ನೋಡಮ್, ಬರೇ ಆನಂದ. ಹ್ಮ್ ಎಲ್ಲಿಂದ ಬಂತಮ್ಮ? ಅದು ತನ್ನಲ್ಲಿದ್ದೇ ಆನಂದ, ಅದು ತನ್ನ ಸ್ವರೂಪನೇ ಆನಂದ. ಅದು ಹ್ಮ್ ಹೀಗೆ ಸುಖಿ ದುಃಖಿ ಎಂದು ಭ್ರಾಂತಿ ಪಡುತ್ತಾರೆ. ಹ್ಮ್ ಇದಕ್ಕೆ ಭ್ರಮೆ ಆಯ್ತು. ಹ್ಮ್ ಆ ಭ್ರಮೆಯಿಂದ ನಾನು ಸುಖಿ, ನಾನು ದುಃಖಿ ಹ್ಮ್ ಅಂದು ಹ್ಮ್ ಅಜ್ಞಾನಕ್ಕೆ ಒಳಗಾಗಿ ಹ್ಮ್ ಆತ್ಮನಾದರೂ ಹ್ಮ್ ಯಾವ ವಿಕಾರಕ್ಕೆ ಒಳಗಾಗದೆ ಹ್ಮ್ ತನ್ನ ನಿಜ ಸ್ವರೂಪದಲ್ಲಿ ಯಾವಾಗಲೂ ಆನಂದದಿಂದೇ ಇರತಾನಂತ. ಹ್ಮ್ ಈ ಮೊದಲು ಹೇಳಿದಂಗೆ ಚಕ್ಷುವಿನಿಂದ ಪ್ರಾರಂಭ ಮಾಡಿ ಹ್ಮ್ ಕಣ್ಣಿಗೆ ಬರುವಂತ ಅಂಧತ್ವ, ಮಂದತ್ವ, ಪಟುತ್ವ, ಹ್ಮ್ ಈ ಪ್ರತಿಯೊಂದು ಜ್ಞಾನೇಂದ್ರಿಯಕ್ಕೆ ಬರುವಂತ ಅಂಧತ್ವ, ಮಂದತ್ವ, ಪಟುತ್ವ, ಹ್ಮ್ ಆಮೇಲೆ ಬಾಯಿಗೆ ಬರುವಂತ ಮೂಕತ್ವ, ಹ್ಮ್ ಸ್ವಾಧೀನ ಕಳೆದುಕೊಂಡಂತ ನಾಲಿಗೆ, ಹ್ಮ್ ದೇಹಕ್ಕೆ ಬರುವಂತ ವಿಕಾರ, ಹ್ಮ್ ದೇಹದಲ್ಲಿರುವಂತ ಅವಸ್ಥೆ ಹ್ಮ್ ಮತ್ತು ಅಂತಃಕರಣದಲ್ಲಿರುವಂತ ಮನೋಬುದ್ಧಿ ಚಿತ್ತ ಅಹಂಕಾರ ಮೊದಲುಕೊಂಡು ಹ್ಮ್ ಇವೆಲ್ಲವೂ ಕೂಡ ಅನಾತ್ಮವಾದಂತ ವಸ್ತುಗಳೇ, ಹ್ಮ್ ಜಡವಾದಂತ ವಸ್ತುಗಳೇ, ಹ್ಮ್ ದುಃಖಿಯಾದಂತ ವಸ್ತುಗಳೇ. ಹ್ಮ್ ಇವು ಯಾಕೆ ಅಂದ್ರೆ ಇವರು ಧರ್ಮಗಳು ಅಂತ. ಹ್ಮ್ ಒಂದೊಂದು ಧರ್ಮ, ಜನನ ಮರಣ ಧರ್ಮ ದೇಹಕ್ಕ, ಹ್ಮ್
ಸುಖ ದುಃಖ ಮನಸ್ಸಿಗೆ, ನಿಶ್ಚಯ ನಿರ್ಣಯ ಬುದ್ಧಿಗೆ, ಸ್ಮರಣ ಶಕ್ತಿ ಚಿತ್ತಕ್ಕೆ, ನಾನು ನನ್ನದು ಎಂಬ ಮೋಹ ಅಹಂಕಾರಕ್ಕೆ. ಇವುಗಳೆಲ್ಲಕ್ಕೂ ಒಳಗಾಗದೆ ತನ್ನ ನಿಜ ಸ್ವರೂಪದಲ್ಲಿ ಯಾವಾಗಲೂ ಆನಂದದಿಂದ ಇರುತ್ತಾನೆ ಆತ್ಮ ಅಂದ್ರಮ. ಈ ರೀತಿಯಾಗಿ ಭಾಗ ತ್ಯಾಗದಿಂದ ವಿಂಗಡಿಸಿ ನೋಡಿದಾಗ ಇದರಲ್ಲಿ ಸುಖ ಯಾವುದರಿ ಅಂತ ವಿಚಾರ ಮಾಡಿದ್ರೆ ಅನಾತ್ಮ ವಸ್ತುಗಳೇ ಸುಖನೋ ಆತ್ಮದಲ್ಲಿ ಸುಖನೋ ಅಂತ ವಿಚಾರ ಮಾಡಿದಾಗ ನಾಳೆ ದಿನ ಮತ್ತೆ ವಿಚಾರ ಮಾಡೋಣಮ್ಮ. ಇವತ್ತಿಗೆ ಮಂಗಲವನ್ನು ಹೇಳೋಣ. ಸಾರಿ, ನಮಸ್ಕಾರ ಸರ್, ನಮಸ್ಕಾರ.